ಮೌನದ ಮಧ್ಯೆ ಮೊಳಗಿದ ಮದುವೆ ಮಂಗಳಧ್ವನಿ. ಕೇಳಿಸದ ಲೋಕ, ಮಾತಿಲ್ಲದ ಬದುಕು. ಆದರೆ ಹೃದಯಗಳ ಪ್ರೀತಿ ಮತ್ತು ಭಾವನೆಗಳಿಗೆ ಮಾತಿನ ಅಗತ್ಯವೇ ಇರಲಿಲ್ಲ. ಹೊಸದುರ್ಗ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಅಪರೂಪದ ಹಾಗೂ ಮನ ಮುಟ್ಟುವ ವಿವಾಹ ಮಹೋತ್ಸವ ಸೋಮವಾರ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಹುಟ್ಟಿನಿಂದಲೇ ಶ್ರವಣ ಮತ್ತು ವಾಕ್ ದೋಷ ಹೊಂದಿರುವ ಸಂಗೀತ ಪಿ. ಯಶಸ್ವಿನಿ ಮತ್ತು ಕೆಎಸ್ ಅವಿನಾಶ ವಿವಾಹ ಜೀವನಕ್ಕೆ ಕಾಲಿಟ್ಟ ಹೊಸ ಬದುಕಿನ ಪಯಣ ಆರಂಭಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಹಳೇಮಳಲಿ ಗ್ರಾಮದ ಕೃಷಿಕರಾದ ಶೋಭಾ ಪ್ರಕಾಶ್ ಅವರ ಪುತ್ರಿ ಸಂಗೀತ ಹಾಗೂ ಕಡೂರು ತಾಲೂಕಿನ ಕಾಮನಕೆರೆ ಗ್ರಾಮದ ಕೋಮಲ ಶಿವಲಿಂಗಪ್ಪ ಅವರ ಪುತ್ರ ಅವಿನಾಶ ಕುಟುಂಬದ ಆಶೀರ್ವಾದಗಳೊಂದಿಗೆ ದಾಂಪತ್ಯ ಬಂಧನಕ್ಕೆ ಒಳಗಾಗಿದ್ದಾರೆ. ಈ ಮದುವೆಯ ವಿಶೇಷವೇ ಮೌನದಲ್ಲೂ ಮಾತನಾಡಿದ ಪ್ರೀತಿ. ವಾಕ್ ಮತ್ತು ಶ್ರವಣ ದೋಷ ಹೊಂದಿರುವ ಸುಮಾರು 160 ಮಂದಿ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಕೇತ ಭಾಷೆಯ ಮೂಲಕ ನೂತನ ದಂಪತಿಗೆ ಶುಭ ಹಾರೈಸಿದ ಕ್ಷಣಗಳು ಎಲ್ಲರ ಮನಸ್ಸನ್ನ ಸ್ಪರ್ಶಿಸಿದ್ದಾವೆ. ಬಂಧುಗಳು ಮತ್ತು ಅತಿಥಿಗಳು ದಂಪತಿಗಳು ಪ್ರೀತಿ, ವಿಶ್ವಾಸ ಮತ್ತು ಹೊಂದಾಣಿಕೆಯಿಂದ ಸುಖ ಜೀವನ ಸಾಗಿಸಲಿ ಎಂದು ಆಶೀರ್ವದಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಸಿದ್ದರಾಮಪ್ಪ, ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಲೋಕೇಶ್ವರಪ್ಪ ಹಾಗೂ ಖಜಾಂಚಿ ಪಾಲಾಕ್ಷಪ್ಪ ಶುಭ ಹಾರೈಸಿ ಈ ದಾಂಪತ್ಯ ಜೀವನ ಯುವ ಜನತೆಗೆ ಪ್ರೇರಣೆಯಾಗಲಿ ಎಂದು ಹೇಳಿದ್ದಾರೆ. ಇನ್ನು ವಿಶೇಷವೆಂದರೆ ಇಬ್ಬರು ವೃತ್ತಿ ಶಿಕ್ಷಣದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿ ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೆ. ಸಾಮಾಜಿಕ ಅಡೆತಡೆಗಳನ್ನು ಮೀರಿ ಪ್ರೀತಿಗೆ ಮಾತು ಬೇಕಾಗಿಲ್ಲ ಎಂಬ ಸಂದೇಶ ಸಾರಿದ ಈ ಅಪರೂಪದ ವಿವಾಹ ಎಲ್ಲರ ಮನಗೆದ್ದಿದೆ.